ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, SSLC PUC ಪಾಸ್ ಆಗದಿದ್ರು MLA ಮಿನಿಸ್ಟರ್ ಆಗಿರೋರು ನಮ್ಮ ರಾಜ್ಯದಲ್ಲಿ ಹಲವರಿದ್ದಾರೆ. ಇದಕ್ಕೆ ವಿರುದ್ಧ ಎಂಬಂತೆ ಹೆಚ್ಚು ಓದಿರೋರು ಕೂಡ ಇದ್ದಾರೆ. ಹಾಗಿದ್ರೆ ಹೆಚ್ಚು ಶಿಕ್ಷಣ ಪಡೆದಿರೋ ನಮ್ಮ ರಾಜ್ಯದ MLA ಮತ್ತು ಮಿನಿಸ್ಟರ್ಗಳು ಯಾರು? ಅವರೆಷ್ಟು ಓದಿದ್ದಾರೆ? ಏನು ಓದಿದ್ದಾರೆ? ಯಾವ ಪಕ್ಷದವರು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಡಾಕ್ಟರ್ ಜಿ ಪರಮೇಶ್ವರ್ ಕಾಂಗ್ರೆಸ್ MLA ಕಮ್ ಮಿನಿಸ್ಟರ್ ಆಗಿರೋ ಇವರು ಆಸ್ಟ್ರೇಲಿಯಾದಲ್ಲಿ PhD ಮಾಡಿದ್ದಾರೆ. ವಿಷಯ ಸಸ್ಯ ಶರೀರ ಶಾಸ್ತ್ರ. ಈ ಮೂಲಕ ಹೆಚ್ಚು ಓದಿರೋ MLA ಎನಿಸಿಕೊಂಡಿದ್ದಾರೆ. ಇವರು ತುಮಕೂರು ಜಿಲ್ಲೆಯ ಕೊರಟಗೆರೆ SC ಮೀಸಲು ಕ್ಷೇತ್ರವನ್ನ ಪ್ರತಿನಿಧಿಸುತ್ತಿದ್ದಾರೆ. ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಕಾಂಗ್ರೆಸ್ MLA ಕಮ್ ಮಿನಿಸ್ಟರ್ ಆಗಿರೋ ಇವರು MD ಅಥವಾ ಡಾಕ್ಟರ್ ಆಫ್ ಮೆಡಿಸಿನ್ ಓದಿದ್ದಾರೆ. ಅಂದ್ರೆ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ವಿಷಯ ಸ್ಕಿನ್ ಮತ್ತು ವಿಡಿ. ಇವರು ಕಲಬುರಗಿ ಜಿಲ್ಲೆಯ ಸೇಡಂ ಕ್ಷೇತ್ರವನ್ನ ಪ್ರತಿನಿಧಿಸುತ್ತಿದ್ದಾರೆ. ಡಾಕ್ಟರ್ ಶಿವರಾಜ್ ಪಾಟೀಲ್ ಬಿಜೆಪಿ ಶಾಸಕರಾಗಿರೋ ಇವರು MD ಅಥವಾ ಡಾಕ್ಟರ್ ಆಫ್ ಮೆಡಿಸಿನ್ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ವಿಷಯ ಜನರಲ್ ಮೆಡಿಸಿನ್. ಇವರು ರಾಯಚೂರು ಕ್ಷೇತ್ರವನ್ನ ಪ್ರತಿನಿಧಿಸುತ್ತಿದ್ದಾರೆ. ಡಾಕ್ಟರ್ ಚಂದ್ರು ಲಮಾಣಿ ಬಿಜೆಪಿ MLA ಆಗಿರೋ ಇವರು MD ಅಥವಾ ಡಾಕ್ಟರ್ ಆಫ್ ಮೆಡಿಸಿನ್ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ವಿಷಯ ಜನರಲ್ ಮೆಡಿಸಿನ್. ಇವರು ಗದಗ ಜಿಲ್ಲೆಯ ಶಿರಹಟ್ಟಿ SC ಮೀಸಲು ಕ್ಷೇತ್ರವನ್ನ ಪ್ರತಿನಿಧಿಸುತ್ತಿದ್ದಾರೆ. ಡಾಕ್ಟರ್ ಮಂತರ್ ಗೌಡ ಕಾಂಗ್ರೆಸ್ ಶಾಸಕರಾಗಿರೋ ಇವರು MD ಅಥವಾ ಡಾಕ್ಟರ್ ಆಫ್ ಮೆಡಿಸಿನ್ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ವಿಷಯ ರೇಡಿಯೋ ಡಯಾಗ್ನೋಸಿಸ್. ಇವರು ಕೊಡಗು ಜಿಲ್ಲೆಯ ಮಡಿಕೇರಿ ಕ್ಷೇತ್ರವನ್ನ ಪ್ರತಿನಿಧಿಸುತ್ತಿದ್ದಾರೆ. ಡಾಕ್ಟರ್ NT ಶ್ರೀನಿವಾಸ್ ಕಾಂಗ್ರೆಸ್ MLA ಆಗಿರೋ ಇವರು MD ಅಥವಾ ಡಾಕ್ಟರ್ ಆಫ್ ಮೆಡಿಸಿನ್ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ವಿಷಯ ನೇತ್ರಶಾಸ್ತ್ರ. ಇವರು ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ST ಮೀಸಲು ಕ್ಷೇತ್ರವನ್ನ ಪ್ರತಿನಿಧಿಸುತ್ತಿದ್ದಾರೆ. ಡಾಕ್ಟರ್ HD ರಂಗನಾಥ್ ಕಾಂಗ್ರೆಸ್ ಶಾಸಕರಾಗಿರೋ ಇವರು MS ಅಥವಾ ಮಾಸ್ಟರ್ ಆಫ್ ಸರ್ಜರಿ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ವಿಷಯ ಆರ್ಥೋಪೆಡಿಕ್ಸ್ ಅಥವಾ ಮೂಳೆ ಚಿಕಿತ್ಸೆ. ಇವರು ತುಮಕೂರು ಜಿಲ್ಲೆಯ ಕುಣಿಗಲ್ ಕ್ಷೇತ್ರವನ್ನ ಪ್ರತಿನಿಧಿಸುತ್ತಿದ್ದಾರೆ. ಡಾಕ್ಟರ್ MC ಸುಧಾಕರ್ ಕಾಂಗ್ರೆಸ್ MLA ಕಮ್ ಮಿನಿಸ್ಟರ್ ಆಗಿರೋ ಇವರು MDS ಅಥವಾ ಮಾಸ್ಟರ್ ಆಫ್ ಡೆಂಟಲ್ ಸರ್ಜರಿ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ವಿಷಯ ಪ್ರೋಸ್ಟೋಡಾಂಟಿಕ್ಸ್. ಇವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ಕ್ಷೇತ್ರವನ್ನ ಪ್ರತಿನಿಧಿಸುತ್ತಿದ್ದಾರೆ. ಡಾಕ್ಟರ್ Y ಭರತ್ ಶೆಟ್ಟಿ ಬಿಜೆಪಿ MLA ಆಗಿರೋ ಇವರು MDS ಅಥವಾ ಮಾಸ್ಟರ್ ಆಫ್ ಡೆಂಟಲ್ ಸರ್ಜರಿ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ವಿಷಯ ಪ್ರೋಸ್ಟೋಡಾಂಟಿಕ್ಸ್. ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ನಗರ ಉತ್ತರ ಕ್ಷೇತ್ರವನ್ನ ಪ್ರತಿನಿಧಿಸುತ್ತಿದ್ದಾರೆ. ಶರತ್ ಬಚ್ಚೇಗೌಡ ಕಾಂಗ್ರೆಸ್ ಶಾಸಕರಾಗಿರೋ ಇವರು ಅಮೆರಿಕದಲ್ಲಿ MS ಅಥವಾ ಮಾಸ್ಟರ್ ಆಫ್ ಸೈನ್ಸ್ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಇವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ಕ್ಷೇತ್ರವನ್ನ ಪ್ರತಿನಿಧಿಸುತ್ತಿದ್ದಾರೆ. ಧೀರಜ್ ಮುನಿರಾಜು ಬಿಜೆಪಿ MLA ಆಗಿರೋ ಇವರು ಅಮೆರಿಕದಲ್ಲಿ MS ಅಥವಾ ಮಾಸ್ಟರ್ ಆಫ್ ಸೈನ್ಸ್ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಇವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ಕ್ಷೇತ್ರವನ್ನ ಪ್ರತಿನಿಧಿಸುತ್ತಿದ್ದಾರೆ. ದರ್ಶನ್ ಧ್ರುವ ನಾರಾಯಣ್ ಕಾಂಗ್ರೆಸ್ MLA ಆಗಿರೋ ಇವರು ಯುನೈಟೆಡ್ ಕಿಂಗ್ಡಮ್ ನಲ್ಲಿ MSc ಅಥವಾ ಮಾಸ್ಟರ್ ಆಫ್ ಸೈನ್ಸ್ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ವಿಷಯ ಸಾರ್ವಜನಿಕ ನೀತಿ ಅಥವಾ ಪಬ್ಲಿಕ್ ಪಾಲಿಸಿ. ಇವರು ಮೈಸೂರು ಜಿಲ್ಲೆಯ ನಂಜನಗೂಡು SC ಮೀಸಲು ಕ್ಷೇತ್ರವನ್ನ ಪ್ರತಿನಿಧಿಸುತ್ತಿದ್ದಾರೆ. ನಯನ ಮೋಟಮ್ಮ ಕಾಂಗ್ರೆಸ್ ಶಾಸಕಿಯಾಗಿರೋ ಇವರು ಅಮೆರಿಕದಲ್ಲಿ LLM ಅಥವಾ ಮಾಸ್ಟರ್ ಆಫ್ ಲಾ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಇವರು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ SC ಮೀಸಲು ಕ್ಷೇತ್ರವನ್ನ ಪ್ರತಿನಿಧಿಸುತ್ತಿದ್ದಾರೆ. ನಿಖಿಲ್ ಕತ್ತಿ ಬಿಜೆಪಿ ಶಾಸಕರಾಗಿರೋ ಇವರು ಯುನೈಟೆಡ್ ಕಿಂಗ್ಡಮ್ ನಲ್ಲಿ MBA ಅಥವಾ ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಇವರು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಕ್ಷೇತ್ರವನ್ನ ಪ್ರತಿನಿಧಿಸುತ್ತಿದ್ದಾರೆ. NY ಗೋಪಾಲಕೃಷ್ಣ ಕಾಂಗ್ರೆಸ್ ಶಾಸಕರಾಗಿರೋ ಇವರು MBA ಅಥವಾ ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಇವರು ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು
33 ಎಸ್ಟಿ ಕ್ಷೇತ್ರವನ್ನ ಪ್ರತಿನಿಧಿಸುತ್ತಿದ್ದಾರೆ. ರವಿ ಸುಬ್ರಹ್ಮಣ್ಯ ಬಿಜೆಪಿ ಎಂಎಲ್ಎ ಆಗಿರೋ ಇವರು ಎಂಬಿಎ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಇವರು ಬೆಂಗಳೂರಿನ ಬಸವನಗುಡಿ ಕ್ಷೇತ್ರವನ್ನ ಪ್ರತಿನಿಧಿಸುತ್ತಿದ್ದಾರೆ. ಇ ತುಕಾರಾಂ ಕಾಂಗ್ರೆಸ್ ಶಾಸಕರಾಗಿರೋ ಇವರು ಎಂಕಾಂ ಅಥವಾ ಮಾಸ್ಟರ್ ಆಫ್ ಕಾಮರ್ಸ್ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಇವರು ಬಳ್ಳಾರಿ ಜಿಲ್ಲೆಯ ಸಂಡೂರು ಎಸ್ಟಿ ಮೀಸಲು ಕ್ಷೇತ್ರವನ್ನ ಪ್ರತಿನಿಧಿಸುತ್ತಿದ್ದಾರೆ. ಕೃಷ್ಣ ಬೈರೇಗೌಡ ಕಾಂಗ್ರೆಸ್ ಎಂಎಲ್ಎ ಕಮ್ ಮಿನಿಸ್ಟರ್ ಆಗಿರೋ ಇವರು ಅಮೆರಿಕದಲ್ಲಿ ಎಂಎ ಅಥವಾ ಮಾಸ್ಟರ್ ಆಫ್ ಆರ್ಟ್ಸ್ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ವಿಷಯ ಅಂತಾರಾಷ್ಟ್ರೀಯ ಸಂಬಂಧಗಳು. ಇವರು ಬೆಂಗಳೂರಿನ ಬ್ಯಾಟರಾಯನಪುರ ಕ್ಷೇತ್ರವನ್ನ ಪ್ರತಿನಿಧಿಸುತ್ತಿದ್ದಾರೆ. ಎನ್ ಶ್ರೀನಿವಾಸಯ್ಯ ಕಾಂಗ್ರೆಸ್ ಶಾಸಕರಾಗಿರೋ ಇವರು ಎಂಎ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಇವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ಎಸ್ಸಿ ಮೀಸಲು ಕ್ಷೇತ್ರವನ್ನ ಪ್ರತಿನಿಧಿಸುತ್ತಿದ್ದಾರೆ. ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಎಂಎಲ್ಎ ಕಮ್ ಮಿನಿಸ್ಟರ್ ಆಗಿರೋ ಇವರು ಎಂಎ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ವಿಷಯ ರಾಜ್ಯಶಾಸ್ತ್ರ. ಇವರು ರಾಮನಗರ ಜಿಲ್ಲೆಯ ಕನಕಪುರ ಕ್ಷೇತ್ರವನ್ನ ಪ್ರತಿನಿಧಿಸುತ್ತಿದ್ದಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಕಾಂಗ್ರೆಸ್ ಎಂಎಲ್ಎ ಕಮ್ ಮಿನಿಸ್ಟರ್ ಆಗಿರೋ ಇವರು ಎಂಎ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ವಿಷಯ ರಾಜ್ಯಶಾಸ್ತ್ರ. ಇವರು ಬೆಳಗಾವಿ ಗ್ರಾಮಾಂತರ ಕ್ಷೇತ್ರವನ್ನ ಪ್ರತಿನಿಧಿಸುತ್ತಿದ್ದಾರೆ. ರೂಪಕಲಾ ಎಂ ಕಾಂಗ್ರೆಸ್ ಶಾಸಕಿಯಾಗಿರೋ ಇವರು ಎಂಎ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ವಿಷಯ ರಾಜ್ಯಶಾಸ್ತ್ರ. ಇವರು ಕೋಲಾರ ಜಿಲ್ಲೆಯ ಕೆಜಿಎಫ್ ಎಸ್ಸಿ ಮೀಸಲು ಕ್ಷೇತ್ರವನ್ನ ಪ್ರತಿನಿಧಿಸುತ್ತಿದ್ದಾರೆ. ಅಶೋಕ್ ಕುಮಾರ್ ರೈ ಕಾಂಗ್ರೆಸ್ ಶಾಸಕರಾಗಿರೋ ಇವರು ಎಂಎ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ವಿಷಯ ರಾಜ್ಯಶಾಸ್ತ್ರ. ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಕ್ಷೇತ್ರವನ್ನ ಪ್ರತಿನಿಧಿಸುತ್ತಿದ್ದಾರೆ. ಪ್ರಿಯಾ ಕೃಷ್ಣ ಕಾಂಗ್ರೆಸ್ ಎಂಎಲ್ಎ ಆಗಿರೋ ಇವರು ಎಂಎ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ವಿಷಯ ರಾಜ್ಯಶಾಸ್ತ್ರ. ಇವರು ಬೆಂಗಳೂರಿನ ಗೋವಿಂದರಾಜನಗರ ಕ್ಷೇತ್ರವನ್ನ ಪ್ರತಿನಿಧಿಸುತ್ತಿದ್ದಾರೆ. ಎನ್ಎ ಹ್ಯಾರಿಸ್ ಕಾಂಗ್ರೆಸ್ ಎಂಎಲ್ಎ ಆಗಿರೋ ಇವರು ಎಂಎ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ವಿಷಯ ಇತಿಹಾಸ. ಇವರು ಬೆಂಗಳೂರಿನ ಶಾಂತಿನಗರ ಕ್ಷೇತ್ರವನ್ನ ಪ್ರತಿನಿಧಿಸುತ್ತಿದ್ದಾರೆ. ಶರಣು ಸಲಗಾರ್ ಬಿಜೆಪಿ ಶಾಸಕರಾಗಿರೋ ಇವರು ಎಂಎಡ್ ಅಥವಾ ಮಾಸ್ಟರ್ ಆಫ್ ಎಡ್ಯುಕೇಶನ್ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಇವರು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ಕ್ಷೇತ್ರವನ್ನ ಪ್ರತಿನಿಧಿಸುತ್ತಿದ್ದಾರೆ. ಎಆರ್ ಕೃಷ್ಣಮೂರ್ತಿ ಕಾಂಗ್ರೆಸ್ ಶಾಸಕರಾಗಿರೋ ಇವರು ಸ್ನಾತಕೋತ್ತರ ಡಿಪ್ಲೊಮಾ ಮಾಡಿದ್ದಾರೆ. ವಿಷಯ ಪತ್ರಿಕೋದ್ಯಮ. ಇವರು ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ಎಸ್ಸಿ ಮೀಸಲು ಕ್ಷೇತ್ರವನ್ನ ಪ್ರತಿನಿಧಿಸುತ್ತಿದ್ದಾರೆ. ಜಿಬಿ ಜ್ಯೋತಿ ಗಣೇಶ್ ಬಿಜೆಪಿ ಎಂಎಲ್ಎ ಆಗಿರೋ ಇವರು ಸ್ನಾತಕೋತ್ತರ ಡಿಪ್ಲೊಮಾ ಮಾಡಿದ್ದಾರೆ. ವಿಷಯ ಮ್ಯಾನೇಜ್ಮೆಂಟ್ ಸೈನ್ಸ್. ಇವರು ತುಮಕೂರು ನಗರ ಕ್ಷೇತ್ರವನ್ನ ಪ್ರತಿನಿಧಿಸುತ್ತಿದ್ದಾರೆ. ಇವರೆಲ್ಲರೂ ಹೆಚ್ಚು ಓದಿರೋ ಎಂಎಲ್ಎ ಮತ್ತು ಮಿನಿಸ್ಟರ್ಗಳಾಗಿದ್ದಾರೆ. ಇವರನ್ನ ಹೊರತುಪಡಿಸಿ ಡಾಕ್ಟರ್ ಅವಿನಾಶ್ ಜಾಧವ್, ಡಾಕ್ಟರ್ ಅಜಯ್ ಧರಮ್ ಸಿಂಗ್, ಡಾಕ್ಟರ್ ಅಶ್ವಥ್ ನಾರಾಯಣ್, ಡಾಕ್ಟರ್ ಎಚ್.ಸಿ. ಮಹದೇವಪ್ಪ, ಡಾಕ್ಟರ್ ಶೈಲೇಂದ್ರ ಬೆಲ್ದಳೆ, ಡಾಕ್ಟರ್ ಸಿದ್ದು ಪಾಟೀಲ್ ಮುಂತಾದವರ ಹೆಸರಿನ ಜೊತೆ ಡಾಕ್ಟರ್ ಅಂತ ಇದ್ರು ಇವರ್ಯಾರು ಸ್ನಾತಕೋತ್ತರ ಪದವಿ ಪಡೆದಿಲ್ಲ. ಎಂಬಿಬಿಎಸ್ ಅಥವಾ ಬ್ಯಾಚುಲರ್ ಡಿಗ್ರಿ ಓದಿ ಡಾಕ್ಟರ್ ಆದವರು. ಸೋ ಫ್ರೆಂಡ್ಸ್, ಇದೆಷ್ಟು ಹೆಚ್ಚು ಶಿಕ್ಷಣ ಪಡೆದಿರೋ ನಮ್ಮ ರಾಜ್ಯದ ಎಂಎಲ್ಎ ಮತ್ತು ಮಿನಿಸ್ಟರ್ಗಳು ಯಾರು, ಅವರೆಷ್ಟು ಓದಿದ್ದಾರೆ, ಏನು ಓದಿದ್ದಾರೆ, ಯಾವ ಪಕ್ಷದವರು, ಯಾವ ಜಿಲ್ಲೆಯವರು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.